ಸಿದ್ದರಾಮಯ್ಯ ಖುದ್ದಾಗಿ ಇನ್ವೈಟ್ ಮಾಡಿದ್ರು. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿ ಅಂತೇಳಿ ಕೇಳ್ಕೊಂಡಿದ್ರು. ಎಂ ಬಿ ಪಾಟೀಲ್ ಹೇಳಿದ್ರು ಅವ್ರು ಹೋಗಬಾರ್ದು ಪ್ರಚಾರಕ್ಕೆ, ಕಾಂಗ್ರೆಸ್ನ ಅಭ್ಯರ್ಥಿಗಳು ಪ್ರಚಾರ ಮಾಡಬೇಕು ನೋಡಿ. ಈಗ ನಾನು ಉಚ್ಚಾಟನೆ ಮಾಡ್ತಿದ್ದಾರೆ ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಮತ್ತು ವೀರಣ್ಣ ಜಯಂತಿ ಮಠ ನಮ್ಮ ಅತ್ಯಂತ ಆತ್ಮೀಯ. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗೆ ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬರ್ತಾರೆ, ಯಾವ ಪಕ್ಷ ನನ್ನ ಬೆಳೆಸೈತಿ ಎಲ್ಲನೂ ಮನುಷ್ಯನ ಮೇಲೆ ಕೃತಜ್ಞತೆ ಇರ್ತದೆ. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಆಗ್ತದೆ. ಇವರು ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಪಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಹೋಗಬಾರ್ದು, ಸ್ವಾಭಿಮಾನ. ಅವರು ಎಂ ಪಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಸಿರ ಶಿವಾನಂದ ಮಂತ್ರಿ ಅದನ್ನು ಧಾರವಾಡ ಅದು ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಆಟಾಡೋದು ತಪ್ಪಂದೇ ಮಾಡ್ತಾರೆ. ಹೀಗಾಗಿ ಎಂ ಪಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರು ಹೋಗಬಾರ್ದು. ಇದು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕಲ್ಲಿ. ಇಬ್ಬರು ಕಂಪ್ನಿ ಸೋಲಿಸ್ಬೇಕಾಗ್ತದೆ, ಅವರಿಗೂ ಸ್ವಾಭಿಮಾನ. ಯಾಕಂದರೆ ಎಂ ಪಿ ಪಾಟೀಲ್ ಸೋಲಿಸ್ಬೇಕಾಗ್ತಲ್ಲ. ಅಲ್ಲಿ ಅನ್ನ ರಾತ್ರಿ 1 ಗಂಟೆಗೆ ಸುಖದಾರಿಯಾಗಿ ಹೋಗಿ ಪ್ರಚಾರ ಮಾಡೋದು ಎಂ ಪಿ ಪಾಟೀಲ್. ಹಾಗಾದರೆ ಸ್ವಾಭಿಮಾನ ಇರಲಿಪ್ಪ ಅಂದರೆ ನೀವು ಅಲ್ಲಿ ಹೋಗಬೇಡ ನಾನು ಅವರಿಗೆ ಆಗ್ರಹ ಮಾಡ್ತೀನಿ. ನಾಟಕ ಮಾಡ್ತಿದ್ದಾರೆ ಮನೇಲಿ ಬಿಜೆಪಿ ನೋಡ್ರಿ, ನಾನು ಯಾರಿಗೂ ಕೈ ಕಾಲಿಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸವರಾಜ ಪಾಟೀಲ್ ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳವ್ರನ್ನೇ ಮುಖ್ಯಮಂತ್ರಿ ಒಪ್ಪಿಕೊಳ್ತೀವಿ, ಏನು ಒಪ್ಪುವುದಿಲ್ಲ ಅಂತ ಅವನ ಮುಂದೆ ಹೇಳಿದ್ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಜಯಂತಿ ಮಾತ್ರ ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸ್ಕೊಳ್ಳೋರು ಜಯಂತಿ ಮಠ. ಗುರಿಯನ್ನು ಕಾಬ್ರೇನು ಹಾಕೋದಿಲ್ಲ, ಅದನ್ನು ನಾವು ತೆಗೆದು ಬಿಡೋದು ಫೈನಲ್. ಅದಕ್ಕೆ ಜಯಂತಿ ಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ. ನಾವು ಪ್ರಚಾರ ಮಾಡಕ್ಕೆ ಹೋಗ್ತೀವಿ ನೋಡ್ರಿ, ಅವ್ರೇನು ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ. ದಾವಣಗೆರೆಗೆ ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸಭೆ. ಇವರೆಲ್ಲ ಬಿ ಜೆ ಪಿ ಮುಖಂಡರೇನು ಹೋಗ್ಯಾರ. ಇಲ್ಲಿದ್ದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಕಂಪ್ಯೂಟರ್ ಕಂಪ್ನಿ ಹೋಗೈತಿ ಇಲ್ಲಿದ್ದು. ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ಕಾರಣ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಗೌಡ ಅಡ್ಡಾಡಿದ್ರೆ ಇಲ್ಲಿ ಏನು ಮಾಡ್ಯಾರ ಅವರು ಹಗಲು ರಾತ್ರಿ. ಆ ಸೋಲಿಸಿದ ಗ್ಯಾರಂಟಿ ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲಿಸ್ಬೇಕಂತಾಗ ಅಟೋಲ್ ಕ್ಷೇತ್ರವನ್ನು ಇರ್ತಾರೆ ಕಾಳು ನನ್ನ ಮಕ್ಕಳೆಲ್ಲ ಪ್ರಚಾರ ಕೊಡಿ. ಇವೆಲ್ಲ ನಕಲಿ ಬಿ ಜೆ ಪಿಯವರು ಪ್ರಚಾರ ಕೊಡ್ತಾರೆ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ಮ ಜಿಲ್ಲಾದಾಗ ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟ ಮಾಂತ್ರ ಏನು ಒಂದು ಭಾಷಣ ತಾನೇ ಆರಿಸಿ ಬಂದಿಲ್ಲ. ಅಲ್ಲಿ ಹೋಗಿ ಲೀಡ್ ಕೊಡ್ತಾನೆ ಹೋಗಿ. ಈ ಕಳ್ಳರಿಗೆ ಹಂಗೇನು ಹೋಗೈತಿಲ್ಲ ಬಿಜಾಪುರದಿಂದ.
ಇವ್ರು ಹೋಗಿದ್ದಕ್ಕೆ ಏನಾಗಿ ಉದ್ಧಾರ ಆಗೋದಿಲ್ಲ ಬಿ ಜೆ ಪಿ. ಇವ್ರು ಇಲ್ಲಿ ಮುಸ್ರಿಫ್ ಇಲೆಕ್ಷನ್ ಮಾಡಿದ್ದು ಓಪನ್ ಐತಲ್ರಿ. ಮುಸ್ರಿಫಿನ ಜೋಡ ಊಟ ಮಾಡಿದ್ದು ಅವ್ನ ಜೋಡ ಹೋಟೆಲ್ ಉತ್ತರಜ್ಞಾನ ಯಾರ್ಯಾರು ರಾಮನವಮಿ ಮಾಡೋ ಕಂಪ್ನಿ ಎಲ್ಲ ಮುಸ್ರಿಫ್ ಜೋಡನೇ ಕೂತ್ಕೊತಿರ್ತಾರಲ್ಲ, ಮತ್ತು ನನಗೆ ಹೇಳ್ತಾರಲ್ಲ, ಇವರೆಲ್ಲರೂ ಅಲ್ಲಿ ಹೋಗಿನೂ ಚರಂತಿ ಮಠದ ಸೋಲ್ಸಲಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಪಾಪ ಇನ್ನೂ ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದು ಮಂದಿ ಮ್ಯಾಗ ಐತಿ ಬಿದ್ದೈತಿ. ಅಲ್ಲ, ಯತ್ನಾಳ್ ಅವರು ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿಗೆ ಹೋಗ್ಬೇಕಾಗಿದೆ, ಅದಕ್ಕಿಂತ ನಾಟಕ ಮಾಡಿದ್ರೆ ಎಂ ಬಿ ಪಾಟೀಲ್. ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಆಗ್ತಿದ್ದೆ. ನಾ ತಂದೆ ನಾನು ಅನ್ನೋದಿಲ್ಲ. ನಾನು ಬಿ ಜೆ ಪಿ ಸಲ ಹೋಗ್ಲಾಕತ್ತೀನಿ, ನರೇಂದ್ರ ಮೋದಿ ಅವ್ರ ಸಲ ಹೋಗ್ಲಾಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲ ಹೋಗ್ಲಾಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿ ಹೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು. ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು ಬಿ ಜೆ ಪಿಗೆ ತಗೋರಕ್ಕೆ ನಾನು ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೋವಂಥ ಕಾಲ ಬರ್ತದೆ. ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ.